ರೈಸ್ ಆಗ್ತಾ ಇದೆ ಇವಾಗ. ಸೊ ಲೆಟ್ ಮಿ ಚೆಕ್. ಸೊ ನಾನು ಸುಶಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೇಗಾಗಿದೆ ಅಂತ ಹೇಳಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಈ ಬ್ಲಾಗ್ ಅಲ್ಲಿ ನಾನೇನ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ, ಜಪಾನೀಸ್ ಸ್ಟೈಲ್ ಅಲ್ಲಿ ನಾವು ಇವತ್ತು ಸುಶಿನ ಮನೆಯಲ್ಲಿ ಮಾಡೋಣ. ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಇಟ್ಸ್ ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ಮಾಡ್ತಾ ಇದ್ದೀನಿ ಇದು ಸುಶಿ ರೈಸ್, ಹಾಗೆ ಇದು ಬ್ಯಾಂಬೂ ಮ್ಯಾಟ್, ಹಾಗೆ ಸುಶಿ ನೂರಿ ಬ್ಲ್ಯಾಟರ್. ಸೊ ಇದು ಸುಶಿ ನೂರಿ ಲೀವ್ಸ್ ಅಂತ ಈ ತರ ಸಿಗುತ್ತೆ. ಸೊ ಇದನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಲೈಕ್ ಈ ತರ ಶೀಟ್ ಇರುತ್ತೆ ಅದು. ಸೊ ಬನ್ನಿ ಹೇಗೆ ಯೂಸ್ ಮಾಡೋದು ಅಂತ ಸ್ಟಾರ್ಟ್ ಮಾಡಿ. ಸೊ ನಾನು ಈ ಸುಶಿ ರೈಸ್ ನ ಈ ರೈಸ್ ಕುಕ್ಕರ್ ಅಲ್ಲಿ ಕುಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ರೈಸ್ ಈಸಿಲಿ ಕುಕ್ ಆಗುತ್ತೆ, ಆಮೇಲೆ ಫ್ಲಫಿ ಆಗಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ರೈಸ್ ಕುಕ್ಕರ್ ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಇದನ್ನ ಜಸ್ಟ್ 1 ಕಪ್ ಆಫ್ ರೈಸ್ ನ ತಗೊಂತಾ ಇದ್ದೀನಿ ನಾನು. ಸೊ ನಾನು ಜಸ್ಟ್ 1 ಕಪ್ ಆಫ್ ರೈಸ್ ನ ತಗೊಂತಾ ಇದ್ದೀನಿ. ಸೊ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು 1 ಕಪ್ ರೈಸಿಗೆ 1 ಕಪ್ ವಾಟರ್ನ ಹಾಕಿದ್ದೀನಿ. ಸೊ ಸುಶಿ ರೋಲ್ ಒಳಗಡೆ ಫಿಲ್ಲಿಂಗಿಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಫಿಶ್ ಫ್ರೈಸ್ ನ. ಸೊ ಆಕ್ಚುಲಿ ಗೆ ನಾನು ಯೂಸ್ ಫಿಲ್ ಮಾಡ್ತಾ ಇದ್ದೀನಿ ಫಿಶ್ ಫ್ರೈಸ್, ಮತ್ತೆ ಹಾಗೆ ಸ್ವಲ್ಪ ಕುಕುಂಬರ್ನ ಸಣ್ಣದಾಗಿ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರೈಸ್ ಆಗ್ತಾ ಇದೆ ಇವಾಗ. ಸೊ ಲೆಟ್ ಮಿ ಚೆಕ್ ರೈಸ್ ಆಗಿದೆನೋ ಇಲ್ಲೋ ಅಂತ ಇವಾಗ. ಸೊ ಎಸ್, ರೈಸ್ ಈಗ ಆಲ್ಮೋಸ್ಟ್ ಆಗಿದೆ. ಸೊ ಈಗ ರೈಸ್ ಆಲ್ಮೋಸ್ಟ್ ಆಗಿದೆ. ಈಗ ನಾವು ನೆಕ್ಸ್ಟ್ ಫಿಲ್ಲಿಂಗ್ ನ ನೋಡೋಣ ಹೇಗಾಗುತ್ತೆ. ಸೊ ನಾನೀಗ ರೈಸ್ ಕುಕ್ ಆಗಿದೆ. ಈ ರೈಸಿಗೆ ಸ್ವಲ್ಪ ವೈಟ್ ವಿನೆಗರ್ ಹಾಕಿ ಸ್ವಲ್ಪ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಇದು ವಿನೆಗರ್ನ ಹಾಕ್ತಾ ಇದ್ದೀನಿ, ವೈಟ್ ವಿನೆಗರ್. ಸೊ ಅದು ಸುಶಿ ರೈಸಿನ ಫ್ಲೇವರ್ ಇರುತ್ತೆ. ಸೊ ನಾನು ಯೂಸ್ ಮಾಡ್ತಿದ್ದೀನಿ ಇದು ಬ್ಯಾಂಬೂ ಸ್ಟಿಕ್ ನ. ಬ್ಯಾಂಬೂ. ಸೊ ಇದಕ್ಕೆ ನಾವು ಸ್ವಲ್ಪ ಬೈಂಡಿಂಗ್ ಮಾಡ್ಕೊಳೋದಕ್ಕೆ ಇದು ಶೀಟ್ ಇರಬೇಕು, ಪ್ಲಾಸ್ಟಿಕ್ ಶೀಟ್. ಸೊ ಇದು ನೂರಿ ಶೀಟ್ ನ ಯೂಸ್ ಮಾಡ್ತಾ ಇದ್ದೀನಿ. ನೂರಿ ಲೀವ್ಸ್ ಶೀಟ್ ಮೇಲೆ ರೈಸ್ ನ ತೆಳ್ಳಗಾಗಿ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದನ್ನ ರೈಸ್ ನ ಸ್ಪ್ರೆಡ್ ಮಾಡಾದ್ಮೇಲೆ ನಮಗೆ ಏನು ಬೇಕೋ ಅದನ್ನ ಫಿಲ್ಲಿಂಗ್ಸ್ನ ನಾವು ಫಿಲ್ ಮಾಡ್ಬೋದು. ಲೈಕ್ ಎಕ್ಸಾಂಪಲ್ ನಾನು ಇವಾಗ ಫಿಶ್ ಫ್ರೈನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ರಾ ಫಿಶ್ ಕೂಡ ಯೂಸ್ ಮಾಡ್ಬೋದು, ಲಾಕ್ಸ್ ಫಿಶ್ನ. ಆರ್ ಎಲ್ಸ್ ಲೈಕ್ ಅವಕಾಡೋ ಮತ್ತು ಕುಕುಂಬರ್ ಸ್ಲೈಸ್, ಈ ಥರ ಎಲ್ಲ ಏನು ಬೇಕೋ ಅದನ್ನು ನಾವು ಫಿಲ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ನಮಗೆ ಫಿಶ್ ಫ್ರೈ ಇಷ್ಟ ಆಗಿತ್ತು, ಸೊ ಫಿಶ್ ಫ್ರೈನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ರೆಸ್ಟೋರೆಂಟಲ್ಲೆಲ್ಲ ರಾ ಫಿಶ್ನ ಯೂಸ್ ಮಾಡಿರ್ತಾರೆ. ನಮಗೆ ಯಾವ ಥರ ಇಂಗ್ರೀಡಿಯೆಂಟ್ ಬೇಕು ಒಳಗಡೆ ಅದನ್ನು ನಾವು ಫಿಲ್ ಮಾಡ್ಕೋಬೋದು. ಆರ್ ಎಲ್ಸ್ ಜಸ್ಟ್ ಕುಕುಂಬರ್
ಎನಿ ಲೀವ್ಸ್ನ ನಾವು ಯೂಸ್ ಮಾಡಿಕೊಂಡು ಕ್ಯಾರೆಟ್ ಕೂಡ ಫಿಲ್ ಮಾಡ್ಬೋದು, ಅವಕಾಡೋ ಕೂಡ ಫಿಲ್ ಮಾಡ್ಬೋದು. ಸೊ ಇದು ಫಿಲ್ ಮಾಡಿಬಿಟ್ಟು ಸ್ಲೈಟಾಗಿ ಈ ಥರ ನಾವು ರೋಲ್ ಮಾಡಬೇಕಾಗುತ್ತೆ. ಸೊ ಹೀಗೆ ರೋಲ್ ಮಾಡ್ತಾ ಸೊ ಆ ಪ್ಲಾಸ್ಟಿಕ್ ಕವರ್ ಕೂಡ ನಮಗೆ ಸಪೋರ್ಟಾಗಿರುತ್ತೆ. ಸೊ ರೋಲ್ ಮಾಡ್ತಾ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನಮಗೆ ಕ್ಲೀನಾಗಿ ಒಂದು ರೋಲ್ ಸಿಗುತ್ತೆ. ಲೇಟರ್ ಅದಾದಮೇಲೆ ನಮ್ಗೆ ಯಾವ ಥರ ಬೇಕು ಸ್ಮಾಲ್ ಪೀಸಸಲ್ಲಿ ಸ್ಲೈಸಲ್ಲಿ ಕಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ರೋಲ್ ಮಾಡಿದೆ. ಸ್ಲೈಟಾಗಿ 1-2 ಟೈಮ್ಸ್ ರೋಲ್ ಮಾಡಿದ್ರೆ ಸಾಕು, ನಮಗೆ ಈ ಥರ ಒಂದು ಲಾಂಗ್ ರೀತಿಯಲ್ಲಿ ಒಂದು ರೋಲ್ ಸಿಗುತ್ತೆ. ಸೊ ಈ ರೋಲ್ನ ನಾವು ಸ್ಲೈಟಾಗಿ ಸ್ಮಾಲ್ ಪೀಸಸ್ಸಲ್ಲಿ ಕಟ್ ಮಾಡಬೇಕಾಗುತ್ತೆ. ಸೊ ನೋಡಿ ಹೇಗೆ ಈ ಥರ ಒಂದು ಫುಲ್ ಲಾಂಗ್ ರೋಲ್ ನಮಗೆ ಬಿತ್ತು. ಸೊ ಇದನ್ನು ನಾವು ಶಾರ್ಪ್ ನೈಫಲ್ಲಿ ಕ್ಲೀನಾಗಿ ಕಟ್ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ಗೆ ಎಡ್ಜಸ್ಸಲ್ಲಿ ನಮಗೆ ಕರೆಕ್ಟಾಗಿ ಒಂದು ರೌಂಡ್ ಸರ್ಕಲ್ ಸಿಗೋದಿಲ್ಲ, ಮಧ್ಯದಿಂದ ಕರೆಕ್ಟಾಗಿ ನಮಗೆ ಸರ್ಕಲ್ಸ್ನ ನಾವು ಕಟ್ ಮಾಡ್ತಾ ಹೋಗ್ಬೇಕು. ಸೊ ಈ ರೆಸಿಪಿ ಬಂದ್ಬಿಟ್ಟು ನನ್ನ ಮಕ್ಕಳಿಗೆ ದೇ ರಿಯಲಿ ಲವ್ ಸುಶಿ. ಸೊ ಹೊರಗಡೆ ನಾವು ರೆಸ್ಟೋರೆಂಟಿಗೆ ಹೋದಾಗ ಅವರಿಗೆ ಸುಶಿ ಬೇಕು ಅಂತಾನೆ ಅವರು ಪ್ರಿಫರ್ ಮಾಡ್ತಾರೆ. ಸೊ ಇದು ಏನು ಸ್ಪೈಸಿ ಆಗಿರೋದಿಲ್ಲ, ಮೈಲ್ಡ್ ಆಗಿರುತ್ತೆ ಟೇಸ್ಟಲ್ಲಿ. ಸೊ ವಿನೆಗರ್ ಹಾಕಿರೋದ್ರಿಂದ ವಿನೆಗರ್ ಸ್ವಲ್ಪ ಫ್ಲೇವರ್ ಬರುತ್ತೆ, ಟ್ಯಾಂಗಿ ಫ್ಲೇವರ್. ಹಾಗೆ ನಾವು ಫಿಲ್ಲಿಂಗಿಗೆ ಈ ಥರ ಫಿಲ್ ಮಾಡ್ಕೊಂಡ್ಬಿಟ್ಟು ಸೋಯಾ ಸಾಸ್ ಜೊತೆ ನಾವು ಡಿಪ್ ಮಾಡಿಬಿಟ್ಟು ತಿನ್ನಬೇಕಾಗುತ್ತೆ. ಸೊ ಇಟ್ ಟೇಸ್ಟ್ ವೆರಿ ಗುಡ್ ಆ್ಯಂಡ್ ಡಿಲಿಷಿಯಸ್ ಅಂತ ಅನ್ನಿಸುತ್ತೆ. ಸೊ ಮೈ ಕಿಡ್ಸ್ ರಿಯಲಿ ಲವ್ಡ್ ಇಟ್. ಅವ್ರಿಗೆ ಭಾಳನೇ ಇಷ್ಟ ಆಗುತ್ತೆ. ಈಸಿಲಿ ಮಕ್ಕಳಿಗೆ ಮನೆಯಲ್ಲಿ ಏನಾದರೂ ಒಂದು ನ್ಯೂ ರೀತಿಯಲ್ಲಿ ರೆಸಿಪಿ ಟ್ರೈ ಮಾಡಬೇಕು ಅನ್ನೋದಾದರೆ ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನಾನು ಸುಶಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೇಗಾಗಿದೆ ಅಂತ ಹೇಳ್ತೀನಿ. ಸೂಪರ್. ಇಟ್ಸ್ ಲೈಕ್ ಅ ರೆಸ್ಟೋರೆಂಟ್ ಸ್ಟೈಲ್. ಸೊ ನಿಮಗೆಲ್ಲ ಈ ವ್ಲಾಗ್ ಹೆಲ್ಪ್ಫುಲ್ ಆಗಿದ್ರೆ ಸುಶಿನ ಮನೆಯಲ್ಲಿ ಈಸಿ ರೀತಿಯಲ್ಲಿ ಮನೆಯಲ್ಲೇ ಯಾವ್ದು ಏನೆಲ್ಲ ಫಿಲ್ಲಿಂಗ್ಸ್ ಇರುತ್ತೆ ಫಿಲ್ ಮಾಡಿಬಿಟ್ಟು ನಾವು ಸುಶಿನ ರೆಡಿ ಮಾಡ್ಬೋದು. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್ ಎಲ್ಲರಿಗೂ.